Hello everyone. Today I am discussing about the differential equations. So the definition: an equation containing is independent variables and dependent variables, and different derivative of the dependent variables with respect to independent variables is the definitions. Yavu independent to dependent variables. For example, dy by dx equal to x square ಆಗಿರುತ್ತದೆ. Second example, d square y by dx square minus 2 into dy by dx equal to 0. Third example, dy by dx plus sin x equal to x square. Students, this is the most important part ಯಾವ್ದಂದ್ರೆ ಯಾವುದು order of differential equation and degree of differential equations. ಒಂದು ಕಂಪಲ್ಸರಿ 2 ಮಾರ್ಕ್ಸ್ ಇರುತ್ತದೆ. ಯಾವುದು ಒಂದು ಇಕ್ವೇಶನ್ ಕೊಟ್ಟಿರ್ತಾನ, ಯಾವುದು ಡಿಫರೆನ್ಷಿಯಲ್ ಇಕ್ವೇಶನ್ಸ್, ಅಲ್ಲೇ ನಮಗೇನಂತಾರ ಆರ್ಡರ್ ಬರಿ ಮತ್ತು ಡಿಗ್ರಿ ಬರಿ ಅಂತ ಹೇಳ್ತಾನೆ. ಅದು ಆರ್ಡರ್, ಅದು ಡಿಫರೆನ್ಷಿಯಲ್ ಇಕ್ವೇಶನ್ ನೋಡ್ಬೇಕು, ಆರ್ಡರ್ ಡಿಗ್ರಿ ನಿಮ್ಗೆ ಗೊತ್ತಾಗ್ತದ. ಈಗ ಫಸ್ಟ್ ಒಂದು ಆರ್ಡರ್ ಒಂದು ಟೇಬಲ್ ಕೊಟ್ಟೇನಿ, ಒಂದು ಡಿಗ್ರಿ ಒಂದು ಟೇಬಲ್ ಕೊಟ್ಟೇನಿ. ಫಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟೆ, dy by dx ಇತ್ತಂದ್ರೆ ಆರ್ಡರ್ 1 ಆಗಿರ್ತದೆ. d square y by dx square ಇತ್ತಂದ್ರೆ ಆರ್ಡರ್ 2 ಆಗಿರ್ತದೆ. dq y by dx cube ಇತ್ತಂದ್ರೆ ಆರ್ಡರ್ 3 ಆಗಿರ್ತದೆ. ಸೊ ಆನ್ d raised to n y divided by dx raised to n ಇತ್ತಂದ್ರೆ ಆರ್ಡರ್ n ಆಗಿರ್ತದೆ. ನೆಕ್ಸ್ಟ್ ನೋಡಿ ಯಾವ್ದಂದ್ರೆ ಡಿಗ್ರಿ ಏನದಲ್ಲ ಪವರ್ ಅಬ್ಸರ್ವ್ ಮಾಡಿ, ಆರ್ಡರ್ ದ ಹೈಯೆಸ್ಟ್ ಮತ್ತು ಅದರದ ಪವರ್ ಅಬ್ಸರ್ವ್ ಮಾಡಿ. dy by dx whole is to 1 ಇತ್ತಂದ್ರೆ ಇಟ್ಸ್ ಅ ಡಿಗ್ರಿ 1. d square y by dx square ಇತ್ತು ಹೋಲ್ ಸ್ಕ್ವೇರ್ 2 ಇತ್ತಂದ್ರೆ ಆರ್ಡರ್ ಡಿಗ್ರಿ 2 ಆಗ್ತದೆ. ನೆಕ್ಸ್ಟ್ dy ಕ್ಯೂಬ್ ಅದು x ಕ್ಯೂಬ್ ಡಿವೈಡೆಡ್ ಬೈ x ಕ್ಯೂಬ್ ಇತ್ತು ಹೋಲ್ ಕ್ಯೂಬ್ ಇತ್ತಂದ್ರೆ ಇಟ್ಸ್ ಅ ಡಿಗ್ರಿ 3. ಸೊ ಆನ್ ಅಪ್ ಟು d raised to n y divided by dx raised to n whole raised to n ಇತ್ತಂದ್ರೆ ಏನಾಗ್ತದ, ಸೊ ಆನ್ ಅಪ್ ಟು ಡಿಗ್ರಿನು n ಆಗಿರ್ತದ. ಈ ತರ ಏನದಲ್ಲ ಆರ್ಡರ್ ಮತ್ತು ಡಿಗ್ರಿ ಪ್ರಾಬ್ಲಮ್ಸ್ ಬರ್ತದ. ಗೊತ್ತಾದ್ರಿ? ಇನ್ನ ಕ್ಲಿಯರ್ ಆಗಿ ಪ್ರೊಸೀಜರ್ ಇತ್ತು, ಆ ಪ್ರೊಸೀಜರ್ ಹೇಳ್ತೀನಿ, ಆಮೇಲೆ ಎಕ್ಸಾಂಪಲ್ಸ್. ಪ್ರೊಸೀಜರ್ ಟು ರೈಟ್ ದ ಆರ್ಡರ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಒಂದಿಷ್ಟು ಪ್ರೊಸೀಜರ್ ಅದು. ಡಿಗ್ರಿ ಆರ್ಡರ್ ಬರೀಬೇಕಾದ್ರೆ 100 ಡಿಗ್ರಿ ಆರ್ಡರ್ ಬರೆಯಕ್ ಬರಲ್ಲ. ಏನಂತಂದ್ರೆ ಫಸ್ಟ್ ನೋಡಿ, ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ ದಿ ಹೈಯೆಸ್ಟ್ ಆರ್ಡರ್. ಅಬ್ಸರ್ವ್ ಮಾಡಿ, ಸ್ವಲ್ಪ ಬಹಳ ಕೇರ್ಫುಲ್ ಆಗಿ ನೋಡ. ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ ದ ಹೈಯೆಸ್ಟ್ ಆರ್ಡರ್ ಇನ್ ದಿ ಗಿವನ್ ಡಿಫರೆನ್ಸಿಬಲ್ ಇಕ್ವೇಶನ್ಸ್ ಆಗಿರ್ಬೇಕು. ಅಂದ್ರೆ ಏನದ ಆರ್ಡರ್ ಬರೀಬಹುದು. ಎರಡನೇದು ಏನದ, ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ ದಿ ಪವರ್. ಅಬ್ಸರ್ವ್ ಮಾಡಿ, ಪವರ್ ಇದು ಹೈಯೆಸ್ಟ್, ಇದು ಪವರ್ ಆಫ್ ದ ಹೈಯೆಸ್ಟ್ ಆರ್ಡರ್. ಅಂದ್ರೆ ಇದ್ರದ್ದು ಆರ್ಡರ್ ಏನಿರ್ತದಲ್ಲ, ಆರ್ಡರ್ ಮೇಲೆ ಏನ್ ಪವರ್ ಏನ್ ಇತ್ತಂದ್ರೆ ಹೈಯೆಸ್ಟ್ ಇರ್ತಂದ್ರೆ ಅದಕ್ಕೆ ಹೇಳ್ತಾನೆ ಹೈಯೆಸ್ಟ್ ಆರ್ಡರ್ ಇನ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಆಗಿರ್ತದ. ಅದಕ್ಕೆ ಡಿಗ್ರಿ ಅಂತ ಯೂಸ್ ಮಾಡ್ತಾರೆ. ಇನ್ನ ನೋಟ್ ಅಂತ ಕೊಟ್ಟಿನಿ, ಏನಂತ, ಇಫ್ ದ ಗಿವನ್ ಇಕ್ವೇಶನ್ ಈಸ್ ಪಾಲಿನಾಮಿಯಲ್ ಇನ್ y ಡ್ಯಾಶ್. y ಡ್ಯಾಶ್ ಅಂತಂದ್ರೆ ಅಬ್ಸರ್ವ್ ಮಾಡಿ, ಇಸ್ y ಡ್ಯಾಶ್ ಅಂತಂದ್ರೆ dy by dx ಅನ್ನಂಗೆ. y ಡಬಲ್ ಡ್ಯಾಶ್ ಅಂತಂದ್ರೆ d ಸ್ಕ್ವೇರ್ y by dx ಸ್ಕ್ವೇರ್ ಅಂದ್ರೆ. y ಟ್ರಿಬಲ್ ಡ್ಯಾಶ್ ಅಂತಂದ್ರೆ d ಕ್ಯೂಬ್ y by dx ಕ್ಯೂಬ್. ಅರ್ಥ ಆಯ್ತ್ರಿ? ಕ್ಲಿಯರ್ ಆಗೈತಿ ಕಂಡೀಷನ್ಸ್. ಈಗ ಏನದ, then we have the differential then we have the degree of differential equation, otherwise the degree of the differential equation is not possible to define ಅಂತ ಯೂಸ್ ಮಾಡ್ತೀವಿ. ಹ್ಯಾಂಗ ಡಿಫೈನ್ ಆಗ್ತದ ಅಂತಂದ್ರ ಹೆಂಗ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೈನ್ ಆಫ್ y ಡ್ಯಾಶ್ ಇತ್ತಂದ್ರ ಇದು ನಾಟ್ ಡಿಫೈನ್. ಸೈನ್ ಆಫ್ ಫಂಕ್ಷನ್ ಡಿಫರೆನ್ಶಿಯೇಷನ್ ಇತ್ತಂದ್ರೆ ಇಟ್ ಇಸ್ ನಾಟ್ ಡಿಫೈನ್. ಅರ್ಥ ಆಗ್ತದ್ರಿ? ಅವಕ್ಕೆ ಅಂತೀವಿ ಡಿಗ್ರೀಸ್ ನಾಟ್ ಡಿಫೈನ್ ಆಗ್ತಿರ್ತದೆ. ಯಾವತ್ತು ಡಿಗ್ರಿ ಅಷ್ಟೇ ಬರ್ತದೆ. ಇಲ್ಲಾಂದ್ರೆ
Second example, dy by dx plus cos of dy by dx equal to 0. ಇಲ್ಲಿ ಆರ್ಡರ್ ಆಗಿರ್ತದ ಬಟ್ ಡಿಗ್ರಿ ಇಸ್ ನಾಟ್ ಡಿಫೈನ್ ಆಗ್ತದ. ಯಾಕಂದ್ರೆ ಕಾಸ್ ಆಫ್ ಫಂಕ್ಷನ್ ಡಿಫರೆನ್ಷಿಯಲ್ ಫಂಕ್ಷನ್ ಇತ್ತಂದ್ರೆ ಮಾತ್ರ ಏನಾಗ್ತದ, ಡಿಗ್ರಿ ಇಸ್ ನಾಟ್ ಡಿಫೈನ್ ಆಗಿರ್ತಾವ. ಇನ್ನೊಂದು ಎರಡು ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗ್ತದ. ಬಟ್ ಆಗ ನೀವು ಟೇಬಲ್ ಅಲ್ಲಿ ಕೊಟ್ಟಿದೆ ಡಿ ಸ್ಕ್ವೇರ್ ಅಂತ, ಡಿ ವೈ ಸ್ಕ್ವೇರ್ ಅಂತ ಬರ್ತದೆ, ಸಾರಿ ಡಿ ಸ್ಕ್ವೇರ್ ವೈ ಬೈ ಆಗ್ಬೇಕಾಯ್ತದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಕ್ಲಿಯರ್ ಆದದಿ ಕಂಡೀಷನ್ಸ್ ಎಲ್ಲರಿಗೆ. ಈ ತರ ಏನದಲ್ಲ ಪ್ರಾಬ್ಲಮ್ ಒಂದು ಕಂಪಲ್ಸರಿ ಇರ್ತಾವು. ಈಗ ಎಕ್ಸಾಂಪಲ್ಸ್ ಅಲ್ಲೇ ಸೀರೀಸ್ ಇರೋದಲ್ಲ ಸ್ಟಾರ್ಟ್ ಮಾಡೋಣ. ಇಲ್ಲಿ ಎಕ್ಸಾಂಪಲ್ಸ್ 9.1 ಎಕ್ಸಸೈಸ್. ನಿಮ್ಮ ಈಗಿನ 30% ಸಿಲೆಬಸ್ ನಲ್ಲಿ ಇರುವುದು ಕಟ್ ಆಗಿತ್ತು ಅಂತಂದ್ರೆ 9.1 9.2 ಅದ. ಆಮೇಲೆ ನೆಕ್ಸ್ಟ್ ಏನದಲ್ಲ ಅವು ಯಾವಿಲ್ಲ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು. ಡಿಫ್ರೆನ್ಷಿಯಲ್ ಇಕ್ವೇಷನ್ ಎರಡು ಅದಾವ ಎಕ್ಸಸೈಸ್. ಯಾವುದು 9.1 9.2 ಅಷ್ಟೇ ಕೇಳ್ತಾರೆ. ಯಾಕಂದ್ರೆ ಅವರು ಈಗ 30% ಕಡಿತವಾಗಿದೆ, ಅದಕ್ಕೆ ಅವು ಡಿಲೀಟ್ ಆಗಿದಾವೆ. ಉಳುಕಿ ಇರುವುದು ನಿಮ್ಮ ಈಗ ಸಿಲೆಬಸ್ ಯಾವ್ದಂದ್ರೆ 9.1 ಎಕ್ಸಸೈಸು ಮತ್ತು 9.2 ಎಕ್ಸಸೈಸ್ ಮಾತ್ರ. ಅರ್ಥ ಆಯ್ತಾ? ಈಗ ಫಸ್ಟ್ ನೋಡಿ ಏನದ ಫಸ್ಟ್ ಎಕ್ಸಾಂಪಲ್, ಡಿಗ್ರಿ ಮತ್ತು ಆರ್ಡರ್ ಹೆಂಗ್ ಬರೀಬೇಕು. ಫಸ್ಟ್ ಬರ್ಕೊಡ್ರಿ ಏನಂತ, ಇಲ್ಲಿ ಆರ್ಡರ್ ಅಂತ ಬರ್ಕೊಡ್ರಿ, ಇಲ್ಲಿ ಡಿಗ್ರಿ ಅಂತ ಬರ್ಕೊಡ್ರಿ. ಓಕೆ, ಇಲ್ಲೇ ಡಿಫ್ರೆನ್ಷಿಯಲ್ ಇಕ್ವೇಶನ್ ಎಷ್ಟು ಹೈಯೆಸ್ಟ್ ಯಾವ್ದು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅದು, ಡಿ ವೈ ಬೈ ಡಿ ಎಕ್ಸ್ ಅದು, ಡಿ ಕ್ಯೂ ವೈ ಬೈ ಡಿ ಎಕ್ಸ್ ಕ್ಯೂಬ್ ಅದು. ಅಬ್ಸರ್ವ್ ಮಾಡಬೇಕು ಫಸ್ಟ್ ಏನದ ಡಿಫ್ರೆನ್ಷಿಯಲ್ ಇಕ್ವೇಶನ್ ಪವರ್. ಇಲ್ಲ ಫಸ್ಟ್ ಒನ್ ಅದ ಡಿ ರೇಸ್ ಟು 4y ಡಿವೈಡೆಡ್ ಬೈ ಡಿ ಎಕ್ಸ್ ರೇಸ್ ಟು 4 ಇತ್ತಂದ್ರೆ ಏನಂತೀವಿ, ಆರ್ಡರ್ 4 ಇರ್ತದ. ಡಿ ಕ್ಯೂಬ್ ಇತ್ತಂದ್ರೆ 3 ಆಗ್ತದೆ. ಡಿ ರೇಸ್ ಟು 5 ಇತ್ತಂದ್ರೆ ಆರ್ಡರ್ 5 ಆಗ್ತದೆ. ಈಗ ಅಬ್ಸರ್ವ್ ಮಾಡಿ, ಇದು ಎಷ್ಟದ 4. ಇನ್ನ ಡಿಗ್ರಿ ಬರೀಬೇಕಾದ್ರೆ ಆಗ ನಾನು ಡೆಫಿನೇಷನ್ ನೋಟ್ದಲ್ಲಿ ಕೊಟ್ಟಿದ್ದೆ ಗೊತ್ತಾ. ಏನದ ಡಿಫೈನ್ ಆಗ್ಬೇಕ, ಟು ಡಿಫೈನ್ ಡಿಫರೆನ್ಷಿಯಲ್ ಇಕ್ವೇಶನ್ ನಾಟ್ ಡಿಫೈನ್ ಆಗ್ಬೇಕಂತಂದ್ರೆ ಡಿಗ್ರಿ ಏನಾಗ್ತದೆ, ನಾನು ಅವಾಗ ಹೇಳಿದ್ದೆ ಸೈನ್ ಆಫ್ ಡಿಫರೆನ್ಷಿಯಲ್ ಫಂಕ್ಷನ್ ಇರಬಾರ್ದು. ಈ ಅಂದ್ರೆ ಸೈನ್ ಎಕ್ಸ್ ಏನದಲ್ಲ, ಸೈನ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇತ್ತಂದ್ರೆ ಓಕೆ, ಅವಾಗ ಏನಾಗ್ತಿತ್ತು, ಇದನ್ನ ಆಗ್ತಿತ್ತು ಪವರ್ 1 ಹಾಕಿತ್ತು, ಡಿಗ್ರಿ 1 ಹಾಕಿತ್ತು, ಆರ್ಡರ್ 4 ಹಾಕಿತ್ತು. ಬಟ್ ಇಲ್ಲಿ ಸೈನ್ ಆಫ್ ವೈ ತ್ರಿಬಲ್ ಡ್ಯಾಶ್ ಮೀನ್ಸ್ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಅದ. ಅಂದ್ರೆ ಸೈನ್ ಆಫ್ ಡಿಫರೆನ್ಷಿಯಲ್ ಫಂಕ್ಷನ್ ಇತ್ತಂದ್ರೆ ಇಟ್ಸ್ ನಾಟ್ ಡಿಫೈನ್ಡ್. ಯಾವತ್ತು ನಾಟ್ ಡಿಫೈನ್ಡ್. ಇಲ್ಲಿ ಡಿಗ್ರಿ ನಾಟ್ ಡಿಫೈನ್ಡ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಡಿ ವೈ ಅಬ್ಸರ್ವ್ ಮಾಡಿ, ಇಲ್ಲಿ ಬರೀಲಿಲ್ಲ ಅಂದ್ರೆ ಬರ್ಕೋರ್ಬೇಕಾ ನೀವು, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 5y ಈಕ್ವಲ್ ಟು 0. ಹೈಯೆಸ್ಟ್ ಆರ್ಡರ್ ಯಾವ್ದದ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಅಬ್ಸರ್ವ್ ಮಾಡ್ರಿ, ಇಲ್ಲಿ ಬರೀರಿ ಆರ್ಡರ್ ಏನಾಗಂದ್ರೆ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ 1 ಅಂದಂಗೆ. ಇದ್ರದ್ದು ಆರ್ಡರ್ ದ ಹೈಯೆಸ್ಟ್ ಪವರ್, ಇದು ಪವರ್ ಏನು ಗೊತ್ತ 1 ಅಂದ್ರೆ ಡಿಗ್ರಿನೂ 1. ಸೊ ಡಿಗ್ರಿ ಇಸ್ 1, ಆರ್ಡರ್ 1 ಡಿಗ್ರಿನೂ 1 ಆಗ್ತದೆ. ಇಲ್ಲಿ ನೆಕ್ಸ್ಟ್ ನೋಡಿ ಥರ್ಡ್ ಎಕ್ಸಾಂಪಲ್ ಹೆಂಗದ, ಇಲ್ಲಿ ಅಬ್ಸರ್ವ್ ಮಾಡಿ ಡಿಫರೆನ್ಷಿಯಲ್ ಇಕ್ವೇಶನ್ ಹೈಯೆಸ್ಟ್ ಯಾವ್ದದ, dy ds by dt whole to 4 ಅದ. ಇಲ್ಲಿ d ಸ್ಕ್ವೇರ್ s by dt ಸ್ಕ್ವೇರ್ ಅಂದ್ರೆ ಇದು ಹೈಯೆಸ್ಟ್ ಇದೆ, ಹೌದಾ. ಈಗ ಅಬ್ಸರ್ವ್ ಮಾಡಿ, ಆರ್ಡರ್ ಬರೀಬೇಕಾಗಿತ್ತು ಮತ್ತು ಡಿಗ್ರಿನೂ ಬರೀಬೇಕಾಗಿತ್ತು. ಓಕೆ, ಸೊ ಅಬ್ಸರ್ವ್ ಮಾಡಿ, ಇದ್ರದ್ದು ಡಿಫರೆನ್ಷಿಯಲ್ ಇಕ್ವೇಶನ್ ಹೈಯೆಸ್ಟ್ ಅಬ್ಸರ್ವ್ ಮಾಡಿ. ಮೊದಲ ಆರ್ಡರ್ ಬರೀಬೇಕಾದ್ರೆ ಹೈಯೆಸ್ಟ್ ಯಾವ್ದದ, ಹೈಯೆಸ್ಟ್ ಇಲ್ಲ ಅಂದ್ರೆ ಆರ್ಡರ್ 2 ಅದ. ಮತ್ತೆ ಡಿಗ್ರಿ ಬರೀಬೇಕಾಗಿತ್ತು, ಆರ್ಡರ್ ದ ಹೈಯೆಸ್ಟ್ ಪವರ್ ಅಂತ ಅಬ್ಸರ್ವ್ ಮಾಡ್ಬಿಟ್ಟಿದ್ದ. ಆರ್ಡರ್ ದ ಹೈಯೆಸ್ಟ್ ಪವರ್ ಏನು ಗೊತ್ತಿಲ್ಲ 1 ಆಗ್ತದ, ಅಂದ್ರೆ ಇಟ್ಸ್ ಡಿಗ್ರಿ 1 ಆಗ್ತದ. ಕ್ಲಿಯರ್ ಆಗ್ತದೆ ಈ ಕಾನ್ಸೆಪ್ಟ್. ಯಾಕಂದ್ರೆ ನಾ ಅದ ಬರ್ಸಿದ್ದೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ, ಅದೆಲ್ಲ ಕಂಡೀಷನ್ ಪ್ರೊಸೀಜರ್ ಬರ್ಸಿದ್ದೆ ನೆನಪದ. ಈಗ ಫೋರ್ತ್ ಒನ್ ಎಕ್ಸಾಂಪಲ್, ಈಗ ಆರ್ಡರ್ ಅಬ್ಸರ್ವ್, ಆರ್ಡರ್ ಮತ್ತು ಡಿಗ್ರಿ ಒಂದು ಕಂಪಲ್ಸರಿ ಕೇಳ್ತಾನ್ರಿ ಎಕ್ಸಾಮ್ಸ್ ಅಲ್ಲಿ. ನೀವು ಜಸ್ಟ್ ಇಷ್ಟ ಬರೆದ್ರೆ ಸಾಕು, ಆರ್ಡರ್ ಮತ್ತು ಡಿಗ್ರಿ. ಈಗ ಅಬ್ಸರ್ವ್ ಮಾಡಿ ಡಿಫರೆನ್ಷಿಯಲ್ ಹೈಯೆಸ್ಟ್ ಅಬ್ಸರ್ವ್ ಮಾಡಿ, ಫಸ್ಟ್ ಒನ್ ಅದ
ಓಕೆ ಇಸ್ ಆರ್ಡರ್ ಇಸ್ 2 ಆಗ್ತದೆ. ಮತ್ತು ಡಿಗ್ರಿ ಬರೀಬೇಕಾದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ಮತ್ತೆ ಮುಂದಿನ ಟರ್ಮ್ ಏನೇನದ ನೋಡಿ ಆಮೇಲೆ ಬರೀರಿ. ಇಲ್ಲಿ ಯಾವ ಕಂಡೀಷನ್ಸ್ ಇಲ್ಲ, ಓಕೆ ಬರದ್ರಿ. ಇಲ್ಲಿ ಬರೀಬೇಕಾದ್ರೆ ಕಾಸ್ ಆಫ್ ಡಿಫರೆನ್ಷಿಯಲ್ ಫಂಕ್ಷನ್ ಐತೆ. ಮತ್ತೆ ಕಾಸ್ ಆಫ್ ಡಿಫರೆನ್ಷಿಯಲ್ ಫಂಕ್ಷನ್ ಇತ್ತಂದ್ರೆ ಇಟ್ಸ್ ನಾಟ್ ಡಿಫೈನ್ಡ್. ಯಾವತ್ತು ಯಾವುದು ಡಿಗ್ರಿ ನಾಟ್ ಡಿಫೈನ್, ಯಾಕಂದ್ರೆ ನೋಟ್ ಎಲ್ಲ ಬರ್ಸಿನ ಪ್ರೊಸೀಜರ್ಸ್ ಒಳಗೆ. ಓಕೆ ಸೊ ನೆಕ್ಸ್ಟ್ ಒನ್ ಇಲ್ಲಿ ಫಿಫ್ತ್ ಒನ್ ಏನದ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಕಾಸ್ 3x ಪ್ಲಸ್ ಸೈನ್ 3x. ಕಾಸ್ 3x ಪ್ಲಸ್ ಸೈನ್ 3x. ಓಕೆ ಈಗ ಇಲ್ಲಿ ಆರ್ಡರ್ ಯಾವುದು, ಡಿಗ್ರಿ ಯಾವುದು ಬರಿಬೇಕಾಗ್ತದೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಡಿಗ್ರಿ ಆರ್ಡರ್ ಬರೀಬೇಕಾದ್ರೆ ಡಿಫರೆನ್ಷಿಯಲ್ ಪವರ್ ಅಬ್ಸರ್ವ್ ಮಾಡಿ, ಅಂದ್ರೆ ಕೊಟ್ಟಿರುವಂತ ಡಿಫರೆನ್ಷಿಯಲ್ ಹೈಯೆಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲೇ ಇದೆ ಹೈಯೆಸ್ಟ್ ಅಂದ್ರೆ ಆರ್ಡರ್ 2 ಆಗ್ತದೆ. ಏನೆಲ್ಲ ಅಂದ್ರೆ ಇದು ಪವರ್ ಏನಿರುತ್ತೆ 1 ಇರ್ತದೆ. ಇಟ್ಸ್ ಡಿಗ್ರಿ 1. ಇಲ್ಲಿ cos x ಮತ್ತು sin x ವೇರಿಯಬಲ್ಸ್ ಟರ್ಮ್ಸ್ ಅದಾವು. ಸೈನ್ ಆಫ್ ಡಿಫರೆನ್ಷಿಯಲ್ ಫಂಕ್ಷನ್ ದಾಗಿಲ್ಲ, ಬರೀಬಹುದು ಡಿಗ್ರಿ 1. ಇಲ್ಲೇ ಅಬ್ಸರ್ವ್ ಮಾಡ್ರಿ, ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಬೇಕಾದ್ರೆ ಬರೀ ಏನಂತ ಡಿ ಕ್ಯೂ ವೈ ಬೈ ಡಿ ಎಕ್ಸ್ ಕ್ಯೂ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ರೆಸ್ ಟು 4 ಪ್ಲಸ್ ವೈ ರೆಸ್ ಟು 5. ಈಗ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಡಿಫರೆನ್ಷಿಯಲ್ ಇಕ್ವೇಶನ್ ಹೈಯೆಸ್ಟ್ ಯಾವ್ದು ಡಿ ಕ್ಯೂಬ್ ಅದ, ಹೌದಾ? ಅಂದ್ರೆ ಆರ್ಡರ್ ಅಬ್ಸರ್ವ್ ಮಾಡ್ರಿ, ಆರ್ಡರ್ ಹೈಯೆಸ್ಟ್ ಯಾವ್ದಂದ್ರ 3 ಅದ. ಅಂದ್ರೆ ಆರ್ಡರ್ ದ ಹೈಯೆಸ್ಟ್ ಪವರ್ ಅಬ್ಸರ್ವ್ ಮಾಡ್ತಾರೆ. ಅಂದ್ರೆ ಆರ್ಡರ್ ದ 3 ಅದ, ಅಂದ್ರೆ ಹೈಯೆಸ್ಟ್ ಪವರ್ ಎಷ್ಟದ 2 ಅದ. ಅಂದ್ರೆ ಡಿಗ್ರಿ 2 ಆಗ್ತದೆ. ಈ ತರ ಏನಲ್ಲ 2 ಮಾರ್ಕ್ಸ್ ಗೆ ಕೇಳ್ತಾರ. ಒಂದು ಆರ್ಡರ್ 1 ಮಾರ್ಕ್ಸ್, ಡಿಗ್ರಿ 1 ಮಾರ್ಕ್ಸ್. ಮತ್ತು ನಿಮ್ಗೆ ಇನ್ನೊಂದು ಸ್ವಲ್ಪ ನಿಮ್ಮ ಟ್ರಿಕ್ ಏನು ಹೇಳ್ತಾನೆ ಅಂದ್ರೆ, ನಿಮ್ಗೆ ಕನ್ಫ್ಯೂಸ್ ಆಗ್ತಂದ್ರೆ ಪಾರ್ಟ್ ಬಿ ಒಳಗೆ ಆರ್ಡರ್ ಡಿಗ್ರಿ ಬರೀರಿ, ಲಾಸ್ಟ್ ನೀವು ಪೇಪರ್ ಮುಗಿಸ್ತಿರ್ತಿರಲ್ಲ ಅಲ್ಲೇ ಉಲ್ಟಾ ಬರೋದು ಬಂದ್ರಿ ಡಿಗ್ರಿ ಆರ್ಡರ್ ಅಂತ. ಅಂದ್ರೆ ಎರಡರದ ಒಂದು ಕರೆಕ್ಟ್ ಆಗಿರ್ತದ, ಅರ್ಥ ಆಯ್ತಿಲ್ರಿ? ಆದ್ರೆ ಇಂಥದ್ದು ಭಾಳ ಕೇರ್ಫುಲ್ ಆಗಿ ಯೂಸ್ ಮಾಡಿ. ಯಾವುದು ಈ ತರ ಕಂಡೀಷನ್ ಕಾಸ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಇದ್ದಾಗ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ಬರೀರಿ, ಅರ್ಥ ಆಯ್ತಿಲ್ರಿ? ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೊಟ್ಟೆ ನೋಡ್ರಿ. ಏನಂದ್ರೆ 7th one ಇಲ್ಲಿ y triple dash plus 2y double dash plus y dash equal to 0. ಅಂದ್ರೆ dq y by dx cube. ಇಲ್ಲೇ y double dash ಅಂದ್ರೆ d square y by dx square, y dash ಅಂದ್ರೆ dy by dx. here order ಮತ್ತು ಡಿಗ್ರಿ. ಓಕೆ ಅಬ್ಸರ್ವ್ ಮಾಡ್ರಿ, ಆರ್ಡರ್ ಡಿಗ್ರಿ ಹೈಯೆಸ್ಟ್ ಆರ್ಡರ್ 3 ಅದ, ಅಂದ್ರೆ 3. ಇದು ಏನೇನು ಪವರ್ ಇರ್ತದೆ 1. ಇಟ್ಸ್ ಅ ಡಿಗ್ರಿ. ಆರ್ಡರ್ ಬರೀಬೇಕು, ಬರದ ಅಬ್ಸರ್ವ್ ಮಾಡಬೇಕು ಏನದ ಕಂಡೀಷನ್ಸ್. ಬರೋದಕ್ಕಿಂತ ಯಾವುದು ಸೈನ್ ಆಫ್ ಡಿಫರೆನ್ಷಿಯಲ್ ಇದ್ದಿದ್ದಿಲ್ಲ ಅಂದ್ರೆ ಮತ್ತೇನ್ ಮಾಡಬೇಕು, ಆರ್ಡರ್ ಏನ್ ಬರ್ದಿರ್ತಿಲ್ಲ ಅದ್ರ ಹೈಯೆಸ್ಟ್ ಪವರ್ ಏನಿರ್ತದೆ ಡಿಗ್ರಿ ಇರ್ತದೆ. ಇನ್ನು ನೆಕ್ಸ್ಟ್ ಅಬ್ಸರ್ವ್ ಮಾಡಿ, y ಡಬಲ್ ಡ್ಯಾಶ್ ಅಂದ್ರೆ dy by dx ಪ್ಲಸ್ y equal to e raised to x ಇತ್ತಂದ್ರ ಏನಾಗ್ತದ, ಆರ್ಡರ್ ಇಸ್ 1, ಡಿಗ್ರಿನೂ ಏನಾಗ್ತದ ಹೈಯೆಸ್ಟ್ ಡಿಗ್ರಿದ 1 ಆಗ್ತದ, ಅದು ಪವರ್ ಅದ. ಇನ್ನು ನೆಕ್ಸ್ಟ್ y double dash y dash whole square plus dy by dx is the order. So order is 2, ಏನಾಗ್ತದ ಡಿಗ್ರಿ is 1, ಏನಾದ್ರು 1 ಇರ್ತದ ಪವರ್. ಇನ್ನ ಇದು ಕಂಡೀಷನ್ಸ್. ಸೈನ್ y ನಡೀತದೆ, ಸೈನ್ ಆಫ್ ಡಿಫರೆನ್ಸಿಯೇಷನ್ ಇಂದ ಬರಲ್ಲ ಯಾವುದು ಡಿಗ್ರಿ. ಈಗ ಏನಾಗ್ತದ, ಆರ್ಡರ್ ಇಸ್ 2, ಸೊ ಡಿಗ್ರಿ ಏನಾಗ್ತದೆ ಹೇಳ್ರಿ 1, ಯಾಕಂದ್ರೆ ಇದು ಪವರ್ 1 ಇರ್ತದ. ಆರ್ಡರ್ ಏನ್ ಬರ್ತಿಲ್ಲ ಅದಂತ ಹೈಯೆಸ್ಟ್ ಪವರ್ ಏನ್ ಆರ್ಡರ್ ಬರ್ತಿರ್ತಿಲ್ಲ ಅದ್ರ ಪವರ್ ಅಬ್ಸರ್ವ್ ಮಾಡಬೇಕು. ಓಕೆ ನೆಕ್ಸ್ಟ್ ಇದೊಂದು ನಾನು ಎಕ್ಸಾಂಪಲ್ ಕೊಟ್ಟೆ ನಾನೇ, ಬಟ್ ಈ ತರ ಕಂಡೀಷನ್ಸ್ ಇದ್ರೆ ಮಾತ್ರ ಏನಾಗ್ತದ ಅಂದ್ರೆ ಆರ್ಡರ್ ಅಬ್ಸರ್ವ್ ಮಾಡಿ, ಆರ್ಡರ್ ಇಸ್ 3 ಆಗ್ತದ.
ಸೊ ಡಿಗ್ರಿ ಅನ್ನೋದು ಏನಾಗ್ತದ ಇಟ್ಸ್ ನಾಟ್ ಡಿಫೈನ್ ಆಗ್ತದ. ಯಾಕಂದ್ರೆ ನಾಟ್ ಡಿಫೈನ್ ಯಾಕೆ ಈ ತರ ಎಕ್ಸಾಂಪಲ್ ಕೊಟ್ಟಿಲ್ಲ ಅಂತಂದ್ರೆ ಈ ತರ ಇರಬಾರ್ದು. ಈರಷ್ಟು ವೈ ಡ್ಯಾಶ್ ಅಂದ್ರೆ ಈರಷ್ಟು ಡಿಫ್ರೆನ್ಸಿಯೇಷನ್ ಇರಬಾರ್ದಂಗೆ ಇತ್ತಂದ್ರೆ ಇಟ್ಸ್ ನಾಟ್ ಡಿಫೈನ್. ಇದು ಟೆಕ್ಸ್ಟ್ ಬುಕ್ ಇಲ್ಲ, ಬಟ್ ನಾನೇ ನಿಮ್ಗೆ ಒಂದು GK ಒಳಗೆ ಅದ್ರ ಐತಿ, ಬಟ್ ಅದನ್ನೇ ನೋಡಿ ಕೊಟ್ಟಿಲ್ಲ ನಾನು. ಇದು ಹಿಂಗಿತ್ತಂದ್ರೂ ನಾಟ್ ಡಿಫೈನ್ ಆಗ್ತದೆ. ಇಲ್ಲಾಂದ್ರೆ ಯಾವುದು ಕಂಡೀಷನ್ ಸೈನ್ ಆಫ್ ಡಿಫ್ರೆನ್ಸಿಯೇಷನ್, ಕಾಸ್ ಆಫ್ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಈ ಕಂಡೀಷನ್ ಇತ್ತಂದ್ರೆ ಏನ ಡಿಫ್ರೆನ್ಸಿಯೇಷನ್ ಆಫ್ ಯಾವುದು ಟ್ರಿಗ್ನೋಮೆಟ್ರಿ ಆಫ್ ಡಿಫ್ರೆನ್ಸಿಯೇಷನ್ ಇತ್ತಂದ್ರೆ ಇಟ್ಸ್ ನಾಟ್ ಡಿಫೈನ್ ಕಂಡೀಷನ್ ಹಾಕವು. ಇದೆ ಏನಾಗ್ತದೆ ನೋಡ್ರಿ, ಆರ್ಡರ್ ಇಸ್ ಅಬ್ಸರ್ವ್ ಇಸ್ 2 ಆಗ್ತದೆ. ಡಿಗ್ರಿ ಏನಂತ ಹೇಳ್ರಿ, ಡಿಗ್ರಿ ಬರೀಬೇಕಾದ್ರೆಲ್ಲ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಬ್ಸರ್ವ್ ಮಾಡಬೇಕು. ಎಲ್ಲಿಲ್ಲ ಅಂತಂದ್ರೆ ಪವರ್ ಅಬ್ಸರ್ವ್ ಮಾಡ್ಬೇಕು. ಎತ್ತು ನಾಟ್ ಡಿಫೈನ್ ಬರೀರಿ, ಇಲ್ಲಿಲ್ಲ ಅಂತಂದ್ರೆ ಪವರ್ ಅಬ್ಸರ್ವ್ ಮಾಡಬೇಕು. ಈಗ ಆರ್ಡರ್ದು ಏನಾಗ್ತದ ನಾಟ್ ಡಿಫೈನ್, ಓಕೆ. ಇನ್ನ ನೆಕ್ಸ್ಟ್ ಮತ್ತೆ ಇದು ಕೊಡ ಆರ್ಡರ್. ಓಕೆ, ಸೊ ಆರ್ಡರ್ ನೋಡ್ರಿ ಏನದ 2 ಅದ. ಇದೇನ ಪವರ್ ಏನದ 1 ಅದ, ಅಂದ್ರೆ ಡಿಗ್ರಿ ಇಸ್ 1. ಈ ತರ ಇರೋದಲ್ಲ ಎಕ್ಸರ್ಸೈಸ್ 9.1 ಒಳಗಿನ ಒಟ್ಟು ಸಾಲ್ವ್ ಮಾಡೀನಿ. ಈಗ ನೆಕ್ಸ್ಟ್ ಎಕ್ಸರ್ಸೈಸ್ ಅಂದ್ರೆ 9.2 ಅಷ್ಟೇ. 9.2 ಮುಗಿತಂತಂದ್ರೆ ಟೋಟಲ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ ಕ್ಲೋಸ್. ಆಮೇಲೆ ಏನ್ ಮಾಡ್ತಾ ಇರೋದು, ಪ್ರೊಬಾಬಿಲಿಟಿ ಸ್ಟಾರ್ಟ್ ಮಾಡ್ತಾ ಇರೋದು. ಓಕೆ, ಗೊತ್ತಾಯ್ತಾ? ಕ್ಲಿಯರ್ ಆಗತ್ತಾ? ಯಾವುದು 9.1 ಎಕ್ಸರ್ಸೈಸ್ 9 ಅಲ್ಲ. ಗೊತ್ತಾಗಲಿಲ್ಲ ಅಂದ್ರೆ ಫಸ್ಟ್ ಆರ್ಡರ್ ಡಿಗ್ರಿ ಬರೀರಿ, ಲಾಸ್ಟ್ ಪೇಜ್ನಾಗ ಡಿಗ್ರಿ ಆರ್ಡರ್ ಉಲ್ಟಾ ಬರ್ಬೋದು. ಹೌದಾ? ಓಕೆ, ಥ್ಯಾಂಕ್ ಯು.